ತರಿಸಿದನು ನವ ಹೇಮಮಣಿ ಭಾಸುರದ ಮಂಚದ ಮೇಲೆ ಲಲಿತಾಸ್ತರಣದಡಿ ಕಿಲುವಾಸಗಳ ನಿರ್ಮಳ ವಿಹಾರಗಳ ಮೆರೆದುದೆಳ ಬೆಳುದಿಂಗಳಿನ ಮೋಹರದ ಮಾರೊಡ್ಡನಿಸಿ ಭೂಮೀಶ್ವರ ಸಭಾ ಮಧ್ಯದಲ್ಲಿ ಧರಣಿ ಪಾಲ ಕೀಳೆಂದ ವಿನಯದಲ್ಲಿ ಸಹದೇವ ಕೈಗೊಟ್ಟನು ಪಮನ ತಂದನು ಪಿತಾಮಹ ಜನಕ ಪಾಯವಧಾರು ಗಂಗಾ ಜನಕನವಧಾರು ಧನುಜರಿಪುವಧಾನವಧಾನೆನುತ ವಿಮಳ ಮಹಾರ್ಘ್ಯ ಸಿಂಹಾಸನಕ್ಕೆ ವಿಜಯಂಗೈಸಿದರು ಕೊಳ್ಳೆರ್ದನ್ ಅಸುರಾರಿ ತಂದು ಮಣಿಮಯ ಪಡಿಗದಲ್ಲಿ ಗೋವಿಂದನಂಘ್ರಿಯ ತೊಳೆದು ಗಂಗೆಯ ತಂದೆವಿಗಳೆ ತಾವೆನುತ ತಮ್ಮುತ್ತಮಾಂಗದಲ್ಲಿ ವಂದಿಸುತ್ತ ವೈದಿಕದ ಪರಿವಿಡಿಯಿಂದ ಮಧುಪರ್ಕಾದಿ ಪೂಜೆಗಳಿಂದ ಸತ್ಕರಿಸಿದರು ಸಚರಾಚರ ಜಗತ್ಪತಿಯ ಆಯನುತ ಮನವುಕ್ಕಿ ಮುನಿಗಳು ಘೇಯನಲು ನಿರ್ಜರ ಭೇರಿ ನವಾಯಿಯಲಿ ಮೊಳಗಿದವು ಸುರಿದವು ಮುಗುಳತನಿ ಒಳೆಯ ರಾಯನಧ್ವರ ಕರ್ಮ ಸತ್ಕೃತವಾಯಿತಿ ಭೂಪತಿ ಕೃತಾರ್ಥನಲಾಯನುತೆ ಸಭೆ ಹೊಗಳಿ ತಂದು ಸಮುದ್ರ ಘೋಷದಲ್ಲಿ ಆ ಮಹಾಧರ ಕರ್ಮವೇ ಸುತ್ರಾಮನವರಿಗೆ ಹವ್ಯ ಸಿದ್ಧಿ ಮಹಾಮಹೀಸುರ ಮುನಿ ನಿಕರದೇಕತ್ರ ಸಮ್ಮಿಳಿತ ಈ ಮಹೀಶರ ಬರವಿದೆಲ್ಲರೋಳ್ ಈ ಮುಕುಂದನ ಪೂಜೆಗಿದುವೆ ಸಭಾ ಮನೋಹರವೆಂದು ಮಾರ್ಕಂಡೇಯ ಮುನಿ ನುಡಿದ. ಮಣಿಖಚಿತವಾದ ಬಂಗಾರದ ಮಂಚವನ್ನು ತರಿಸಿ ಸಭಾಮಧ್ಯದಲ್ಲಿ ಇಟ್ಟರು. ಅದರ ಮೇಲೆ ಸುಂದರವಾದ ಶುಭ್ರವಾದ ವಸ್ತ್ರಗಳನ್ನು ಹಾಸಿದರು. ಅದು ಬೆಳುದಿಂಗಳಿಗೆ ಪ್ರತಿ ಬೆಳುದಿಂಗಳೋ ಎಂಬಂತಹ ಪ್ರಭೆಯಿಂದ ಹೊಳೆಯುತ್ತಿತ್ತು. ಸಹದೇವನು ಶ್ರೀಕೃಷ್ಣನ ಕೈ ಹಿಡಿದುಕೊಂಡು ಬಂದನು. ಬ್ರಹ್ಮನ ತಂದೆಯೇ, ಗಂಗಾಜನಕನೇ, ರಾಕ್ಷಸ ಶತ್ರುವೆ, ಕೇಳು ಕೇಳು, ಇತ್ತ ಬಾ ಎಂದು ಹೇಳುತ್ತಾ ಕರೆತಂದು ಸಿಂಹಾಸನದ ಮೇಲೆ ಕೂಡಿಸಲು ಶ್ರೀಕೃಷ್ಣನು ಅದರ ಮೇಲೆ ಕುಳಿತನು. ಮಣಿಖಚಿತವಾದ ಕಲಶದಲ್ಲಿ ನೀರನ್ನು ತಂದು ಶ್ರೀಕೃಷ್ಣನ ಪಾದಗಳನ್ನು ತೊಳೆದು ತೀರ್ಥವನ್ನು ತಲೆಯ ಮೇಲೆ ಪ್ರೋಕ್ಷಿಸಿಕೊಂಡರು. ದೇವಗಂಗಾ ನದಿಯನ್ನು ತಂದೆವು ಎಂದು ಹಿಗ್ಗಿದರು. ನಮಸ್ಕರಿಸಿ ಮಧುಪರ್ಕವೇ ಮೊದಲಾದ ಪೂಜೆಗಳಿಂದ ಜಗದೊಡೆಯನಾದ ಶ್ರೀಕೃಷ್ಣನನ್ನು ಸತ್ಕರಿಸಿದರು. ಋಷಿಗಳ ಮನಸ್ಸು ಹರ್ಷದಿಂದ ತುಂಬಿ ಉಕ್ಕಿತು. ಅವರು ಊಹೇ ಎಂದು ಹೊಗಳಿದರು. ದೇವದುಂದುಭಿಗಳು ಮೊಳಗಿದವು. ಪುಷ್ಪವೃಷ್ಟಿಯಾಯಿತು. ಋಷಿಗಳು ಧರ್ಮರಾಯನ ರಾಜಸೂಯ ಯಾಗವು ಚೆನ್ನಾಗಿ ನಡೆಯಿತು, ಅವನು ಕೃತಾರ್ಥನಾದ ಎಂದು ಸಮುದ್ರಘೋಷದಿಂದ ಹೊಗಳಿದರು. ಈ ರಾಜಸೂಯ ಯಾಗವೇ ಮಹಾಯಾಗ. ಇದರಿಂದ ದೇವತೆಗಳಿಗೆ ಹವಿಸ್ಸು ದೊರಕಿದೆ. ಮುನಿಗಳು ಮಹಾಬ್ರಾಹ್ಮಣರು ಒಂದೆಡೆ ಸೇರಿದ್ದು ಇನ್ನೂ ಚೆನ್ನ. ಮಹಾರಾಜಾಧಿರಾಜರು ಇಲ್ಲಿ ಸೇರಿದುದೂ ಹೆಚ್ಚಿನದೇ. ಇವೆಲ್ಲಕ್ಕಿಂತಲೂ ಶ್ರೀಕೃಷ್ಣನಿಗೆ ಸಂದ ಅಗ್ರಪೂಜೆಯು ಸಭಾ ಮನೋಹರವಾಗಿತ್ತು ಎಂದು ಮಾರ್ಕಂಡೇಯ ಮುನಿಯು ಹೇಳಿದನು.